ಆತ್ಮೀಯರೇ, ಇಂದಿನ ವಿಷಯ ಒಂಟಿತನ ಶಿಕ್ಷೆಯಲ್ಲ, ಅದು ನಿನ್ನ ನಿಜವಾದ ಶಕ್ತಿಯ ಆರಂಭ. ನಿಮಗಿದು ಗೊತ್ತೇ? ಒಂಟಿಯಾಗಿರುವುದು ಅಂದರೆ ಅದು ಖಾಲಿತನವಲ್ಲ, ನಿಮ್ಮನ್ನು ನೀವು ಪೂರ್ತಿಯಾಗಿ ಕಂಡುಕೊಳ್ಳುವ ಅದ್ಭುತ ಸಮಯ. ಸ್ವಾವಲಂಬನೆ ಕಲಿಯಿರಿ. ಪ್ರತಿಯೊಂದು ಹಂತದಲ್ಲೂ ಯಾರೋ ಜೊತೆಯಾಗಿರಬೇಕು ಎಂದು ಕಾಯಬೇಡಿ. ನಿಮ್ಮ ಪಯಣ ನಿಮ್ಮದಾಗಿರಲಿ. ನಿಮ್ಮ ಕಂಪನಿಯನ್ನು ಆನಂದಿಸಿ. ಒಂಟಿಯಾಗಿ ಓದುವುದು ಅಥವಾ ನಡೆಯುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಆಂತರಿಕ ಶಾಂತಿ. ಮೌನದಲ್ಲಿ ಕುಳಿತಾಗ ಮಾತ್ರ ನಿಮ್ಮ ನಿಜವಾದ ಶಕ್ತಿ ಮತ್ತು ಶಾಂತಿ ನಿಮಗೆ ಪರಿಚಯವಾಗುತ್ತದೆ. ನೆನಪಿಡಿ, ನೀವು ಒಂಟಿಯಾಗಿರಲು ಕಲಿತಾಗ ಜಗತ್ತಿನಲ್ಲಿ ಯಾವುದಕ್ಕೂ ಹೆದರದೆ ಬದುಕುವ ಶಕ್ತಿ ನಿಮ್ಮದಾಗುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.